ರೊಟ್ಟಿ, ರೈಸ್, ಚಪಾತಿ, ರಾಗಿ ಮುದ್ದೆ, ಜೋಳದ ಮುದ್ದೆ ಏನೇ ಇರಲಿ ಈ ಒಂದು ಸಾರು ಮಾಡಿದ್ರೆ ಸಾಕು. ನಮಸ್ತೆ ಫ್ರೆಂಡ್ಸ್, ನಾನು ಗೀತಾ. ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ. ಇವತ್ತಿನ ರೆಸಿಪಿ ಚಳಿಗಾಲಕ್ಕೆ ಮಸ್ತ್ ಬಿಸಿ ಬಿಸಿ ಖಾರ ಖಾರ ಹೆಲ್ದಿ ಆ್ಯಂಡ್ ಟೇಸ್ಟಿ ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಸಾರು. ಮೊದಲು ಕಾಳು ಸಾರಿಗೆ ನಾವು ಮಸಾಲೆ ರೆಡಿ ಮಾಡ್ಕೋಬೇಕಾಗ್ತೈತಿ. ಒಂದು ಸಣ್ಣ ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಅದು ಬಿಸಿ ಆದಮೇಲೆ ಒಂದೆರಡು ಲವಂಗ, ಒಂದು ಅರ್ಧ ಇಂಚಷ್ಟು ದಾಲ್ಚಿನ್ನಿ ಹಾಕಿ ಒಂದು 10-15 ಸೆಕೆಂಡ್ ಇದನ್ನು ಫ್ರೈ ಮಾಡಬೇಕು. ಆಮೇಲೆ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ನೆಕ್ಸ್ಟು ಸ್ವಲ್ಪ ಕರಿಬೇವು ಮತ್ತು 1 ಟೀ ಸ್ಪೂನಷ್ಟು ಕಸಕಸಿ ಹಾಕ್ರಿ. ಇದನ್ನು ಚಲೋ ತಂಗಿ ಚಟಪಟ ಸಿಡಿಯುತನ ಹುರಿಬೇಕು. ಆಮೇಲೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಮತ್ತು 7-8 ಬೆಳ್ಳುಳ್ಳಿ ಹೆಸಳು ಹಾಕ್ರಿ. ಇವನ್ನು ಸರಿಯಾಗಿ ಹುರಿಬೇಕು. ಎಲ್ಲ ಸಾಮಗ್ರಿನ ಹಿಂಗೆ ಚಲೋ ತಂಗಿ ಹುರಿದ ಮೇಲೆ ಈಗ ಕಟ್ ಮಾಡಿದ ಒಂದು ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ರಿ. ಟೊಮೆಟೊ ಹಿಂಗೆ ಪೂರ್ತಿ ಮೆತ್ತಗಾಗೋತನ ಇದನ್ನು ಚಲೋ ತಂಗಿ ಹುರಿದ ಮೇಲೆ ಗ್ಯಾಸ್ ಆಫ್ ಮಾಡಿರಿ. ಪೂರ ತಣ್ಣಗಾಗೋತನ ಇದನ್ನು ಹಿಂಗೆ ಬಿಡಬೇಕು. ಆಮೇಲೆ ಒಂದು ಕುಕ್ಕರ್ ಬಿಸಿ ಮಾಡೋಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ರಿ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ ಉದ್ದಕ್ಕೆ ಕಟ್ ಮಾಡಿದ ಒಂದು ಉಳ್ಳಾಗಡ್ಡಿ ಹಾಕಿ ಮೀಡಿಯಮ್ ಫ್ಲೇಮ್ನಾಗ ಹುರಿಬೇಕು. ನೋಡ್ರಿ ಹಿಂಗೆ ಸ್ವಲ್ಪ ಕೆಂಪಗಾದ್ರೆ ಸಾಕು. ಈಗ ಇದ್ರಾಗ ಒಂದು 2 ಕಪ್ಪಷ್ಟು ಮೊಳಕೆ ಬಸಿದ ಹುರುಳಿಕಾಳು ಹಾಕಕತ್ತೀನಿ ರೀ. ಇಷ್ಟು ಅಳತಿ ಒಳಗೆ ಒಂದು 6-8 ಮಂದಿಗಾಗುವಷ್ಟು ಸಾರು ರೆಡಿ ಆಗುತ್ತೆ. ಹೈ ಫ್ಲೇಮ್ನಾಗ ಒಂದು 2-3 ನಿಮಿಷ ತನಕ ಕಾಳನ್ನ ಚಲೋ ತಂಗೆ ಹುರಿಬೇಕು. ಈ ಕಡೆ ಹುರಿದಿದ್ದ ಸಾಮಗ್ರಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನಾಗ ಹಾಕ್ರಿ. ಈಗ ಇದ್ರಾಗ 1 ಕಪ್ಪಷ್ಟು ಹಸಿ ಕೊಬ್ಬರಿ ಅಂದ್ರೆ ಫ್ರೆಶ್ ಕಾಯಿ ತುರಿ, ಒಂದು 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1-2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅಥವಾ ಸಾರಿನ ಪುಡಿ, 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಹುರಿದಿದ್ದು ಧನಿಯಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಲಕ್ಷ್ಯ ಇರಲಿ, ಅವಾಗವಾಗ ಈ ಕಡೆ ಕಾಳನ್ನ ಸ್ವಲ್ಪ ಕೈಯಾಡಿಸ್ಕೊಂತಿರ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಿಂಗೆ ಮಸಾಲೆನ ಪೂರ ನುಣ್ಣಗಾಗೋತನ ರುಬ್ಕೋಬೇಕು. ಹುರುಳಿಕಾಳನ್ನ ಸ್ವಲ್ಪ ಮೆತ್ತಗಾಗೋತನ ಹುರಿದ ಮೇಲೆ ಈಗ ಇದ್ರಾಗ ಕಟ್ ಮಾಡಿದ ಒಂದು ಟೊಮೆಟೊ, ಒಂದು ಹಸಿರು ಬದ್ನಿಕಾಯಿ ಮತ್ತು ಒಂದು ಆಲೂಗಡ್ಡೆ ಹಾಕಕತ್ತೀನಿ ರೀ. ಹಿಂಗೆ ದೊಡ್ಡ ಹೋಳು ಕಟ್ ಮಾಡಿ ಹಾಕಬೇಕು. ಈಗ ಇದನ್ನು ಕೈ ಬಿಡ್ಲಾರ್ದ ಮೀಡಿಯಮ್ ಫ್ಲೇಮ್ನಾಗ ಒಂದು 2-3 ನಿಮಿಷ ತನಕ ಹುರಿಬೇಕು. ಬರೀ ಮೊಳಕೆ ಕಾಳು ಹಾಕಿ ಸಾರು ಮಾಡಿದ್ರೆ ಸಾರು ಅಷ್ಟು ಚಲೋ ಆಗೋದಿಲ್ಲ ರೀ. ಅದಕ್ಕೆ ಕಾಳು ಜೋಡಿ ಬದ್ನಿಕಾಯಿ, ಆಲೂಗಡ್ಡೆ ಇಲ್ಲ ಅಂತಂದ್ರೆ ಬೀನ್ಸ್ ಹಾಕಿ ಸಾರು ಮಾಡಿ ನೋಡ್ರಿ, ಸಾರು ಭಾಳ ರುಚಿ ಆಗುತ್ತೆ. ಯಾವುದರ ಒಂದು ತರಕಾರಿ ಹಾಕಿದ್ರೂ ನಡೀತೈತಿ. ಹುರುಳಿಕಾಳು ಹೈ ಪ್ರೋಟೀನ್, ಜಲ್ದಿ ಜೀರ್ಣ ಆಗೋದಿಲ್ಲ. ಅದಕ್ಕೆ ಅದ್ರ ಜೋಡಿ ಯಾವುದರ ಒಂದು ತರಕಾರಿ ಹಾಕಿದಾಗ ಪ್ರೋಟೀನ್ ಜೋಡಿ ಫೈಬರು ಸೇರುತ್ತಲ್ರಿ, ಅವಾಗ ಜೀರ್ಣಕ್ಕೆ ಸರಳ ಆಗುತ್ತೆ. ತರಕಾರಿ ಸ್ವಲ್ಪ ಮೆತ್ತಗಾದ್ಮೇಲೆ ರುಬ್ಬಿದ ಮಸಾಲೆ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಆಮೇಲೆ ಒಂದು 2 ಲೋಟದಷ್ಟು ನೀರು ಹಾಕ್ರಿ. ಸಾರು ನಿಮ್ಗೆ ಎಷ್ಟು ತಿಳಿಬೇಕಂತೇಳಿ ಅಷ್ಟು ನೋಡ್ಕೊಂಡು ನೀರು ಹಾಕ್ರಿ. ಬೆಲ್ಲ ಮತ್ತು ಹುಣಸೆಹಣ್ಣಿನ ರಸ ಹಾಕ್ರಿ. ಈ ಸಾರು ಸ್ವಲ್ಪ ಗಟ್ಟಿನೇ ಇರುತ್ತೆ, ಹಾಗಾಗಿ ಭಾಳ ನೀರು ಹಾಕಕ್ಕೆ ಹೋಗಬೇಡ್ರಿ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ಹೈ ಫ್ಲೇಮ್ನಾಗ ಒಂದು 2 ನಿಮಿಷ ಕುದಿಸ್ರಿ. ಸ್ವಲ್ಪ ಇದನ್ನು ರುಚಿ ನೋಡ್ರಿ. ಈಗ ನಿಮ್ಗೆ ಖಾರ ಉಪ್ಪು ಏನ್ರಿ ಕಮ್ಮಿ ಆಗಿತ್ತಪ್ಪ ಅಂತ ಅನ್ಸಿದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಬೋದು. ಹಿಂಗಿದು ಕುದ್ಯಾಕೆ ಶುರು ಆದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಮ್ ಫ್ಲೇಮ್ನಾಗ ಒಂದು 2 ಸೀಟಿ ಹೊಡೆಸ್ರಿ. ಕುಕ್ಕರ್ ರೆಡಿ ಆಗುತ್ತಾನ ಇದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ರಿ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ ಕರಿಬೇವು, 1-2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಹಿಂಗೆ ಹಾಕ್ರಿ. ಸಾಸಿವೆ ಜೀರಿಗೆ 2 ಚಲೋ ತಂಗಿ ಚಟಪಟ ಅಂತ ಸಿಡಿದ ಮೇಲೆ ಗ್ಯಾಸ್ ಆಫ್ ಮಾಡಿದ್ರೆ ಫಸ್ಟ್ ಕ್ಲಾಸ್ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಈ ಕಡೆ 2 ಸೀಟಿ ಆಗಿ ಕುಕ್ಕರ್ ಪೂರ ತಣ್ಣಗಾದ್ಮೇಲೆ ಸಾವಕಾಶ ಕುಕ್ಕರ್ ಮುಚ್ಚಳ ತೆಗೆದ್ಬಿಟ್ಟು ಕಾಳೆಲ್ಲ ಸರಿಯಾಗಿ ಬೆಂದತ್ತಿಲ್ಲ ಅಂತ ಹೇಳಿ ಚೆಕ್ ಮಾಡಿರಿ. ಕುಕ್ಕರ್ ಮುಚ್ಚಳ ತೆಗೆದ್ಕೂಲೆ ಮನೆ ಎಲ್ಲ ಫುಲ್ ಗಮ್ಮನಾಗತ್ತೈತ್ರಿ. ರೆಡಿ ಮಾಡಿದ್ದ ಒಗ್ಗರಣೆನ ಇದ್ರಾಗ ಹಾಕ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಮಸ್ತ್ ಬಿಸಿ ಬಿಸಿ ಖಾರ ಖಾರ ಮೊಳಕೆ ಕಾಳು ಸಾರು ರೆಡಿ. ಬಿಸಿ ಬಿಸಿ ರೈಸ್ ಮೇಲೆ ಮಸ್ತ್ ಖಾರ ಖಾರ ಸಾರು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಉಪ್ಪಿನಕಾಯಿ ಹಪ್ಪಳ ಜೋಡಿ ಊಟ ಮಾಡಿದ್ರೆ ಏನು ಕೇಳ್ತೀರಿ. ಇವತ್ತು ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಲೈಕ್ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡ್ದನ್ನು ಮಾತ್ರ ನೆನಪಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.